ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಹರೇ ಕೃಷ್ಣ. ನಾವಿರೋವಂಥ ಸ್ಥಳ ಉಜ್ಜಯಿನಿನ ರೈಲ್ವೆ ಸ್ಟೇಷನಲ್ಲಿ ನಾವಿರೋದು, ಮಧ್ಯಪ್ರದೇಶ್. ಸೊ ಇಲ್ಲಿಂದ ನಾವು ಹೊರಟಿದ್ದೆ ಸೀದಾ ಮಥುರಾಗೆ. ಇದು ಶ್ರೀಕೃಷ್ಣ ಪರಮಾತ್ಮನ ಜನ್ಮಭೂಮಿಯಾಗಿದೆ. ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ನಮ್ಮ ವೃಂದಾವನ ಇದೆ. ಸೊ ಇವತ್ತು ನಾವು ಹೊರಟಿದ್ದು ಸೀದಾ ವೃಂದಾವನಕ್ಕೆ. ಅಲ್ಲಿನ ವೀಕ್ಷಣೆ, ಅಲ್ಲಿನ ದೇವಸ್ಥಾನಗಳು, ಅಲ್ಲಿನ ಜನರು ಪ್ರತಿಯೊಬ್ಬರು ಕೂಡ ಸ್ವರ್ಗಲೋಕದಲ್ಲಿದ್ದೀವಿ ಅನ್ನೋ ಥರ ಫೀಲ್ ಮಾಡ್ತಾರೆ. ಯಾಕೆ ಗೊತ್ತಾ, ಪ್ರತಿಯೊಬ್ಬರು ಬಾಯಲ್ಲೂ ಬರೋದು ರಾಧೇ 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 ರಾಧೇ. ಆಟೋದವರು ಕೂಡ ಒಬ್ರಿಗೆ ಮಾತಾಡ್ಸುವಾಗ ಎಲ್ಲಿಗೆ ರಾಧೆ, ಕಹಾ ಜನ ರಾಧೆ, ಎಲ್ಲಿ ರಾಧೆ, ಇದೇ ಥರನೇ ಮಾತಾಡಿಸ್ತಾರೆ. ಸೊ ನಾವಂತೂ ಈ ಥರದ ಎಕ್ಸ್ಪೀರಿಯೆನ್ಸ್ನ ಈ ವೃಂದಾವನದಲ್ಲಿ ಮಾಡಿದ್ವಿ. ಇಲ್ಲಿನ ಒಂದೊಂದು ಜಾಗದಲ್ಲೂ ಕೂಡ ಹೇಗಿದೆ ಅಂದರೆ ಇದನ್ನು ಅನುಭವಿಸಿದವರಿಗೆ ಮಾತ್ರ ಅದು ತಿಳಿಯೋದು. ಶ್ರೀಕೃಷ್ಣನ ಭಕ್ತರು ಯಾರಿದ್ದಾರೋ ಈ ವೃಂದಾವನದಲ್ಲಿ ಬರದೇ ಇರಲಿಕ್ಕೆ ಚಾನ್ಸೇ ಇಲ್ಲ ಅಂದ್ಕೊತೀನಿ. ಹೌದು ವೀಕ್ಷಕರೇ, ಈ ವೃಂದಾವನದಲ್ಲಿ ಬರಬೇಕು ಅಂದರೆ ಸಾಕ್ಷಾತ್ ರಾಣಿ ರಾಧೆಯ ಅನುಗ್ರಹ ಇರಬೇಕು. ಆ ದೇವಿಯ ಅನುಗ್ರಹ ಆದ ಮೇಲೇ ನಾವು ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡಲು ಸಾಧ್ಯವಾಗುತ್ತೆ. ಇಲ್ಲಿನ ಅತ್ಯಂತ ವಿಧವಾದ ರೋಚಕ ಕಥೆಗಳುಂಟು. ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನನ್ನ ಪೇಜ್ನ ಫಾಲೋ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರಲೇಬೇಕು ಈ ವೃಂದಾವನ ಹೇಗೆ ಕಾಣಿಸ್ತಾ ಇದೆಯೋ, ಎಲ್ಲ ಬಿಲ್ಡಿಂಗುಗಳು, ಮನೆಗಳು, ದೇವಸ್ಥಾನಗಳು ಪ್ರತಿಯೊಂದು ಅದೇ ಥರನೇ ಅದೃಶ್ಯ ರೂಪದಲ್ಲೂ ಒಂದು ವೃಂದಾವನ ಇದೆ. ಬನ್ನಿ, ನಾನು ಇವತ್ತು ನಿಮಗೆ ಕಂಪ್ಲೀಟಾಗಿ ಈ ವೃಂದಾವನದಲ್ಲಿ ಎಷ್ಟು ವಿಧವಾದ ದೇವಸ್ಥಾನಗಳಿವೆ ಮತ್ತು ಅಲ್ಲಿನ ಪೂಜೆ ಪುನಸ್ಕಾರಗಳು ಹೇಗೆ ನಡೀತವೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ತುಳಸಿ ಮಾಲೆಯನ್ನು ಧರಿಸ್ತಾರೆ. ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ರಾಧೆ 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 ಅಂತಲೇ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರುವಂತಹ ಈ ಜಾಗ ನೋಡಿ, ಇಲ್ಲಿ ಕೂಡ ನೃತ್ಯ ನಡೀತಾನೆ ಇರುತ್ತೆ. ಎನಿ ಟೈಮ್ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಹಗಲು ಇರುಳು ಎಲ್ಲ ಟೈಮಲ್ಲೂ ಇಲ್ಲಿ ಕೂಡ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಬಂದು ಅವರ ನೃತ್ಯ ಪ್ರದರ್ಶನವನ್ನು ತೋರಿಸ್ತಾನೆ ಇರ್ತಾರೆ. ಎಲ್ಲ ರಾಧೆಯ ಮಹಿಮೆ, ಎಲ್ಲ ರಾಧೆಯ ಈ ಕೃಷ್ಣ ಪರಮಾತ್ಮನ ಒಂದೊಂದು ಲೀಲೆಗಳು ಈ ಜಾಗದಲ್ಲಿ ಅಡಗಿದೆ. ಈ ಜಾಗ ಅಂತೂ ಪ್ರೇಮಿಗಳಿಗೆ ಮೊದಲ ಜಾಗ ಅಂತಲೇ ನಾನು ಹೇಳ್ಬೋದು. ಸೊ ಇವಾಗ ನಾನು ನಿಮಗೆ ನಾವಿವಾಗ ನೋಡ್ತಾ ಇರೋದು ನಿಧಿವನ, ಅಂದರೆ ನಿಧಿವನ್ ಟೆಂಪಲ್ ಅಂತ ಹೇಳ್ತಾರೆ ಈ ಜಾಗನ. ಇಲ್ಲಿ ಕಾಣಿಸ್ತಾ ಇರೋಂಥ ಒಂದೊಂದು ಗಿಡಗಳು ಕೂಡ ವಿಚಿತ್ರವಾಗಿದೆ. ಯಾಕಂದರೆ ನಾವು ಈ ಗಿಡಗಳನ್ನು ಇಲ್ಲಿ ಬಿಟ್ಟರೆ ಮತ್ತೆಲ್ಲೂ ನೋಡಲು ಚಾನ್ಸೇ ಇಲ್ಲ. ಸೊ ಇವೆಲ್ಲ ಜೀವಂತವಾಗಿರುವಂತಹ ನಿಧಿವನದ ಗಿಡ ಮರಗಳು. ಆದರೆ ಇವು 5 ಗಂಟೆಗೆ 6-7 ಗಂಟೆಗೆ ಈ ದೇವಸ್ಥಾನವನ್ನು ಕಂಪ್ಲೀಟ್ಲಿ ಮುಚ್ಚಲಾಗುತ್ತೆ. ಇಲ್ಲಿ ಒಂದು ಜನಗಳಿಗೂ ಕೂಡ ಬಿಡೋದಿಲ್ಲ. ಸೊ ಯಾಕಂದರೆ ಇಲ್ಲಿನ ರಹಸ್ಯ ಹೇಗಿದೆ ಅಂದರೆ, ಶ್ರೀಕೃಷ್ಣ ಪರಮಾತ್ಮನು ರಾಧೆ ಮತ್ತು ಗೋಪಿಕೆಯರೊಂದಿಗೆ ನೃತ್ಯವನ್ನು ಮಾಡಲು ಬರುತ್ತಾರೆ ಎಂದು ನಂಬಲಾಗುತ್ತೆ. ಸೊ ಹಾಗಾಗಿ ಇಲ್ಲಿನ ಈಗ ನೋಡ್ತಾ ಇರೋಂಥ ಜಾಗ ಇದು ನಾವು ಕಂಪ್ಲೀಟ್ಲಿ ಮಧ್ಯಭಾಗದಲ್ಲಿದ್ದೀವಿ. ಸೊ ಇಲ್ಲಿ 6 ಗಂಟೆ 7 ಗಂಟೆ ಆಯಿತು ಅಂದರೆ ಕಂಪ್ಲೀಟ್ಲಿ ಮುಚ್ತಾರೆ. ಮತ್ತು ಬೆಳಗ್ಗೆ ತನಕ ಇಲ್ಲಿ ಯಾರು ಕೂಡ ಒಬ್ಬರು ಕೂಡ ಸುಳಿಯೋದಿಲ್ಲ. ಆ ಜಾಗದ ಬಗ್ಗೆ ತುಂಬಾ ರೋಚಕವಾದ ಕತೆ ಇದೆ. ನಾನು ನಿಮಗೆ ಮತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ಕೊತಾ ಹೋಗ್ತೀನಿ. ನಾವು ಅಲ್ಲಿಂದ ರಾಧಾರಮಣ ಮಂದಿರಿಗೆ, ಅಲ್ಲಿ ಅಂತೂ ರಾಧಾರಮಣರ ದರ್ಶನ ಮಾಡಿಕೊಂಡು ಇನ್ನಷ್ಟು ಖುಷಿ ಆಯಿತು. ಒಂದೊಂದು ಸಣ್ಣ ಸಣ್ಣ ವಿಗ್ರಹದಲ್ಲೂ ಕೃಷ್ಣನನ್ನು ಕಾಣ್ತಾರೆ ಇಲ್ಲಿ. ಸೊ ಎಲ್ಲ ವಿಧವಾದ ಕೃಷ್ಣರು ಯಾವ ಜಾಗದಿಂದ ಎಲ್ಲೆಲ್ಲಿಂದ ಹೊರಟಿದ್ರು ಎಲ್ಲ ಕೂಡ ಇಲ್ಲಿನ ಜೀವಂತವಾಗಿ ಕಾಣಿಸುತ್ತೆ ನಮಗೆ. ಸೊ ಅದನ್ನು ನಾವು ನೋಡಲಿಕ್ಕೆ ಇನ್ನು ಅದ್ಭುತವಾಗಿ ನೋಡಬಹುದು. ಜಯ ಹೋ ರಾಧೆ ರಾಧे चलो 100 रुपये वीडियो बनाई ना तुम्हारी, वायरल करेंगे तुम्हें। कहीं बनाओ, वायरल करेंगे तुम्हें। तुम्हें राधा नाम न गायो, तेरे जीवन को धिक्कार रहते जा राधे राधे। ये वृंदावन की असद कहानी न जानी ध्यान बात रो न ऋषि मुनि के हारे रहते जा राधे 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 ರಾಧೆ ರಾಧೆ. ನೋಡಿ, ಈಗ ನಾವು ನೋಡ್ತಿರೋಂಥ ಈ ಜಾಗ, ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ ಕೇಳೇ ಇದ್ದೀವಿ, ಯಮುನಾ ತೀರದಲ್ಲಿ ತಣ್ಣನೆ ಗಾಳಿಯಲಿ ಅಂತ. ಇದು ಯಮುನಾ ನದಿ. ಎಷ್ಟೋ ಜನ ಇಲ್ಲೂ ಕೂಡ ಪರಿಕ್ರಮ ಮಾಡ್ತಾರೆ. ಅದು 10 ಕಿಲೋಮೀಟರ್ನ ಪರಿಕ್ರಮನ ಇಲ್ಲಿಂದನೇ ಶುರು ಮಾಡ್ತಾರೆ. ಇಲ್ಲಿ ಒಂದು ದೇವಸ್ಥಾನ ಇದೆ, ರಾಧಾರಾಣಿ ಮತ್ತು ರಾಧಾರಮಣ್.
ಮತ್ತು ಎಲ್ಲರೂ ಪರಿಕ್ರಮವನ್ನು ಶುರು ಮಾಡಿ ಇಲ್ಲೇ ಪರಿಕ್ರಮವನ್ನು ಅಂತ್ಯ ಮಾಡಿ ಮತ್ತೆ ಅವರು ಅವರ ವಿಶ್ರಾಂತಿ ಸ್ಥಳಕ್ಕೆ ತೆರಳ್ತಾರೆ. ಪ್ರತಿದಿನ ಇದೇ ಜಾಗದಲ್ಲಿ ಪ್ರೇಮಾನಂದ ಮಹಾರಾಜಿ ಕೂಡ ಬಂದು ಭೇಟಿ ಮಾಡ್ತಾರೆ ಎಲ್ಲ ಜನರಿಗೆ. ಮತ್ತೆ ನಾವು ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಮಂಗಳವಾಗಲಿ, ಶುಭವಾಗಲಿ. ಹರೇ ಕೃಷ್ಣ, ರಾಧೇ